ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಿ ನಂದಿನಿ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸ್ಗೆ ಶೇರ್ ಮಾಡಿ. ಇವತ್ತು ನಮ್ಮ ಊರ ಪಕ್ಕ ಕೆರೆ ಬೇಟೆ ಆಡ್ತಿದ್ರು ಗಾಯ್ಸ್. ಅಲ್ಲಿ ನಮ್ಮ ಡ್ಯಾಡಿ ಹೋಗಿರಲಿಲ್ಲ. ನಮ್ಮ ಡ್ಯಾಡಿ ಫ್ರೆಂಡು 1 kg ಮೀನು ತಂದು ಕೊಟ್ಟಿದ್ರು. ಅದ್ರ ಜೊತೆ ಒಂದು ಏಡಿನೂ ಸಿಕ್ಕಿದೆ ನೋಡಿ. ಇವತ್ತು ಫಿಶ್ ಇದ್ದಿದ್ದರಿಂದ ಸಾಂಬಾರು ಮಾಡಿದ್ರೆ ನಮ್ಮನೆ ಯಾರೂ ತಿನ್ನೋದಿಲ್ಲ, ಯಾರಿಗೂ ಇಷ್ಟನೇ ಇಲ್ಲ. ಸೊ ಹಾಗಾಗಿ ನಾವು ಕಬಾಬ್ ಮಾಡ್ಕೊಬಿಡ್ತೀವಿ. ಆದರೆ ನಾವಿಲ್ಲಿ ಯಾವುದೇ ರೀತಿ ಕಲ್ಲರ್ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಕಬಾಬ್ ಪೌಡರ್ನ ಯೂಸ್ ಮಾಡಲ್ಲ. ಮನೇಲೇ ಮಾಡುವಂಥ ಒಂದು ಪೇಸ್ಟಿಂದ ಮಾಡ್ತೀವಿ. ತುಂಬ ಟೇಸ್ಟಿಯಾಗಿ, ತುಂಬ ಕ್ವಿಕ್ಕಾಗಿ, ತುಂಬ ರುಚಿಯಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಮುಳ್ಳು ಸಮೇತ ಹುಡ್ದಂಗೆ ತಿನ್ಬೋದು. ಅದು ಯಾವ ರೀತಿ ಮಾಡೋದು ಅಂದರೆ, ಅದಕ್ಕೆ ಬೇಕಾಗಿರೋದು ಅಚ್ಚ ಖಾರದ ಪುಡಿ, ಉಪ್ಪು, ನಿಂಬೆಹಣ್ಣು, ಅರಿಶಿನ ಪುಡಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಪೇಸ್ಟ್ ಮಾಡ್ಕೊಂಡಿರಬೇಕು. ಈ 5 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಬೋದು. ನಮ್ಮ ಡ್ಯಾಡಿ ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ 1 kg ಮೀನನ್ನ. ಅದ್ರ ಜೊತೆ ಒಂದು ಏಡಿನೂ ಸಹ ಸಿಕ್ಕಿದೆ. ಈಗ ಒಂದು ಬೌಲ್ಗೆ ಆ ಪೇಸ್ಟ್ ಏನು ಮಾಡ್ಕೊಂಡಿದ್ವಿ, ಗ್ರೀನ್ ಕಲರ್ ಪೇಸ್ಟ್ ಅಂದರೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಪೇಸ್ಟ್ ಮಾಡ್ಕೊಂಡು ಅಂದ್ವಲ್ಲ, ಆ ಪೇಸ್ಟ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಆ ಪೇಸ್ಟ್ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ, 5 ಇಂಗ್ರೀಡಿಯೆಂಟ್ಸ್ ಮೇಲೆ ಇನ್ಯಾವ ಇಂಗ್ರೀಡಿಯೆಂಟ್ಸ್ನೂ ಹಾಕಲ್ಲ. ಅದಾದ ನಂತರ ಅರಿಶಿನ ಪುಡಿ ಹಾಕಿದ ತಕ್ಷಣ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಸನ್ ಪ್ಯೂರ್ ರೆಡ್ ಚಿಲ್ಲಿ ಪೌಡರ್ನ ನಾನು ಯೂಸ್ ಮಾಡೋದು ಯಾವಾಗ್ಲೂ. ಅದಾದ ನಂತರ ನಾನೊಂದು ನಿಂಬೆಹಣ್ಣು ಪೂರ್ತಿ ಹಿಂಡ್ತಾಯಿದ್ದೀನಿ. 5 ಇಂಗ್ರೀಡಿಯೆಂಟ್ಸಿಂದ ಯಾವುದೇ ಕಲ್ಲರ್ ಹಾಕೋಂಗಿಲ್ಲ, ಫುಡ್ ಕಲ್ಲರು, ಒಂದು ಮೊಟ್ಟೆ ಹಾಕೋಂಗಿಲ್ಲ, ಮತ್ತು ಯಾವುದೇ ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ತಾಯಿಲ್ಲ. ಮನೇಲಿ ಕಬಾಬ್ ಪೌಡ್ರ್ ಇಲ್ಲ ಅಂದರೆ ನೀವು ಇದೇ ರೀತಿ ಮಾಡ್ಬೋದು. ಕಬಾಬ್ ಪೌಡ್ರನ್ನ ಯೂಸ್ ಮಾಡು ಈ ಟೇಸ್ಟ್ ಬರೋಲ್ಲ. ನಿಜವಾಗ್ಲೂ ಕಲ್ಲರ್ ಅಷ್ಟು ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಹಿಂಡ್ಕೋಬೇಕು. ನಿಂಬೆಹಣ್ಣು ಹಿಂಡ್ಕೊಂಡಾದ್ಮೇಲೆ ನಿಜವಾಗ್ಲೂ ಮುಳ್ಳು ಸಹ ಬಿಡ್ದಂಗೆ ತಿಂತೀರಿ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮ್ಮ ಖಾರಕ್ಕೆ ಎಷ್ಟು ಹಾಕ್ಕೊಂಡಿರ್ತೀರಿ ನೋಡಿಕೊಂಡು. ಕಲ್ಲರ್ ಮಾತ್ರ ನಿಜವಾಗ್ಲೂ ನೀವು ನೋಡ್ಬೋದು. ಈಗ ನಾನು ತೋರಿಸ್ತೀನಿ ನೋಡಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ 5 ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು. ನೋಡ್ಬೋದು ಕಲ್ಲರು ಈ ಕಬಾಬ್ ಪೌಡ್ರನ್ನು ಮತ್ತು ಮೊಟ್ಟೆನೂ ಹಾಕಿ ಮಿಕ್ಸ್ ಮಾಡಿದಾಗ ಬರುತ್ತಲ್ಲ, ಆ ಕಲ್ಲರೇ ಬರುತ್ತೆ. ಆದರೆ ನಾವಿಲ್ಲಿ ಮೊಟ್ಟೆನೂ ಯೂಸ್ ಮಾಡಿಲ್ಲ, ಫುಡ್ ಕಲ್ಲರ್ ಯೂಸ್ ಮಾಡಿಲ್ಲ, ಯಾವುದೇ ರೀತಿ ಕಬಾಬ್ ಪೌಡ್ರನ್ನ ಯೂಸ್ ಮಾಡಿಲ್ಲ. ಮನೇಲೇ ಸಿಗುವಂಥ 5 ಇಂಗ್ರೀಡಿಯೆಂಟ್ಸ್ ಮನೇಲೇ ಇರುತ್ತೆ. ಇಷ್ಟನ್ನೇ ಯೂಸ್ ಮಾಡಿ ಮಾಡ್ಬೋದು. ಸಾಂಬಾರು ಮಾಡಿ ಯಾರೂ ತಿನ್ನಲ್ಲ. ಈ ಥರ ಕಬಾಬ್ ಮಾಡಿಕೊಡಿ, ಒಂದೂ ಬಿಡ್ದಂಗೆ ತಿಂತಾರೆ. ಮುಳ್ಳು ಸಹ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇರ್ಬೋದು ಆ ಕಲ್ಲರ್ ಏನು ಚೆನ್ನಾಗಿದೆ ಅಂತ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದನ್ನು ಫಿಶ್ಗೆ ನೀಟಾಗಿ ಹಚ್ಕೋಬೇಕು. ನಮ್ಮ ಡ್ಯಾಡಿ 1 kg ಮೀನನ್ನ ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಊರ ಅಕ್ಕಪಕ್ಕ ಅಂತೂ ಈಗಂತೂ ತುಂಬ ಕೆರೆ ಬೇಟೆ ಆಗ್ತಿದೆ. ಹಾಗಾಗಿ ನಮ್ಗೆ ಫಿಶ್ ಸಿಗ್ತಾನೆ ಇದೆ. ನಾವು ಜಾಸ್ತಿ ಸಾಂಬಾರೇ ಮಾಡಿಲ್ಲ, ಇದೇ ರೀತಿ ಕಬಾಬ್ ಮಾಡ್ಕೊಬಿಟ್ಟಿದ್ದೀವಿ. ಕಬಾಬ್ ಮಾಡಿದ್ರು 1 ಟೈಮ್ಗೆ ಎಲ್ಲನ ಖಾಲಿ ಮಾಡಾಕ್ತೀವಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮ್ಮ ಮನೇಲಿ ಮತ್ತೆ ಮಾಡಿ ಅಂತ ಹೇಳ್ತಾರೆ. ನೀಟಾಗಿ ಫಿಶ್ನ ಏನು ಕ್ಲೀನ್ ಮಾಡ್ಕೊಂಡಿರ್ತೀರಿ ಅದಕ್ಕೆ ಹಚ್ಕೊಳ್ಳಿ ಆ ಪೇಸ್ಟನ್ನ. ಹಚ್ಚಿ ಒಂದು 5ರಿಂದ 10 ನಿಮಿಷ ಅದನ್ನು ಹಾಗೆ ಬಿಡಿ. ಮಸಾಲೆ ಎಲ್ಲ ಫಿಶ್ ಎಳ್ಕೋಬೇಕು. ನೀವು ಟ್ರೈ ಮಾಡಿ ನನಗೆ ಹೇಳಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಯಿತಾ, ನಿಮ್ಮ ಮನೇಲಿ ಏನಂದರು ಅಂತ ನನಗೆ ಕಮೆಂಟ್ ಮಾಡಿ. ನೀಟಾಗಿ ಹಚ್ಕೊಂಡು ಒಂದು 5ರಿಂದ 10 ನಿಮಿಷ ಸಪ್ರೇಟ್ ಇಟ್ಬಿಡಿ. ನೋಡ್ತಾ ಇರ್ಬೋದು ನಾನು ಹಚ್ಚಿಟ್ಟಿದ್ದೀನಿ ಫುಲ್. ಈಗ ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲಿ ಅಂತ ಮುಚ್ತಾ ಇದ್ದೀನಿ. ಕಮ್ಮಿ ಎಣ್ಣೆಯಿಂದ ಮಾಡ್ಬೋದು ಗಾಯ್ಸ್. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಕಬಾಬ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಎಣ್ಣೆ ಸಾಕು, ನೀಟಾಗಿ ಡೀಪ್ ಫ್ರೈ ಮಾಡ್ಕೋಬೋದು. ನೋಡ್ಬೋದು ಏನು ಕಲ್ಲರ್ ಇದೆ ಗೊತ್ತಾ ಗೈಸ್. ಈಗ ಇಷ್ಟು ನೋಡಿ ಯಾವುದೇ ರೀತಿ ಕಲ್ಲರ್ ಆಗ್ತದೆ, ಯಾವ ರೀತಿ ಕಲ್ಲರ್ ಬಂದಿದೆ ಅಂತ ಕ್ರಿಸ್ಪಿಯಾಗಿದೆ. ನೀವು ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ. ಥ್ಯಾಂಕ್ ಯು, ಬಾಯ್.